ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ. ನಾವು ಆಗಸ್ಟ್ ತಿಂಗಳಲ್ಲಿ ಇದ್ದೀವಿ. ಸೆಪ್ಟೆಂಬರ್ 5 ಬಂತು ಅಂತ ಹೇಳಿದರೆ ಮುಂದಿನ ತಿಂಗಳು ಒಂದು 20 ದಿನ ಆದ ನಂತರ ಶಿಕ್ಷಕರ ದಿನಾಚರಣೆನ ಆಚರಣೆ ಮಾಡ್ತೀವಿ ನಾವು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತೆಲ್ಲ ಹೇಳ್ತೀವಿ. ನಮ್ಮಲ್ಲಿ ಒಂದು ಮಾತಿತ್ತು, ಹಿಂದೆ ಗುರು ಇರಬೇಕು, ನಾವು ಮುಂದೆ ಸಾಕ್ತಿರಬೇಕು, ಗುರುವಿನ ಮಾರ್ಗದರ್ಶನ ಇರಬೇಕು ಅಂತ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳೇ ಸೇರಿಕೊಂಡು ಪ್ರಾಂಶುಪಾಲೆಯನ್ನು ಕೊಲೆ ಮಾಡಿರುವಂಥ ಅಕ್ಷಮ್ಯ ಅಪರಾಧದ ಘಟನೆ ಇದೆ ಪ್ರಾಂಶುಪಾಲೆ. ಈ ಪ್ರಾಂಶುಪಾಲೆಯನ್ನು ಹತ್ಯೆ ಮಾಡಿದ್ದಾರೆ. ಯಾವ ಕಾರಣಗಳಿಗಾಗಿ? ಹಣದ ಕಾರಣಕ್ಕಾಗಿ. ಒಂದು ಶಾಲೆಯಲ್ಲಿ ಪ್ರಾಂಶುಪಾಲೆ ಆಗಿದ್ದಂತಹ ಈ ಮಹಿಳೆ ಅಥವಾ ಈ ಪ್ರಾಂಶುಪಾಲೆಯನ್ನು ಏಕಾಏಕಿಯಾಗಿ ಬಂದು ಕೊಲೆ ಮಾಡುವ ಪ್ರಯತ್ನವನ್ನು ಮಾಡಿದರು. ಶಿಕ್ಷಕರು ಬದುಕಿಗೆ ದಾರಿದೀಪ ಅಂತೀವಿ, ಅವರು ತೋರಿಸಿದಂಥ ಮಾರ್ಗದಲ್ಲಿ ನಾವು ನಡಿಬೇಕು ಅಂತ ಹೇಳ್ತೀವಿ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ನಡೆದಂಥ ಈ ಘಟನೆ ಅಕ್ಷರಶಃ ಎಲ್ಲರ ಕಣ್ಣನ್ನು ತೆರೆಸ್ತಾ ಇದೆ. ನೋಡೋಣ ಏನಾಯಿತು ಅಂತ. ಪ್ರಿನ್ಸಿಪಾಲ್ಗೆ 27 ಬಾರಿ ಚಾಕುಗೆರೆದು ಹತ್ಯೆ ಮಾಡಿರೋ ಘಟನೆ ಇದು. ಕೇವಲ 10ನೇ ತರಗತಿ ವಿದ್ಯಾರ್ಥಿಗಳು, 18 ವಯಸ್ಸು ಕೂಡ ಆಗಿಲ್ಲ, ಕಾಲೇಜ್ ಮೆಟ್ಲು ಕೂಡ ಹತ್ತಿಲ್ಲ. ತೆಲಂಗಾಣದ ನಲ್ಗೊಂಡದಲ್ಲಿ ಶಾಲಾ ಪ್ರಾಂಶುಪಾಲೆ ರೂಪಾ ರೆಡ್ಡಿ ಭೀಕರ ಹತ್ಯೆ ಆಗಿದೆ. ನೀವು 27 ಬಾರಿ ಚಾಕುವಿನಿಂದ ಇರಿದಿದ್ದಾರೆ. ಸ್ವಂತ ಮನೆಯಲ್ಲಿ ರಕ್ತದ ಮಡುವಿನಲ್ಲಿ ಪತ್ತೆ ಆಯಿತು. ಕೊಲೆ ಮಾಡಿದ್ದು ಬೇರಾರೂ ಅಲ್ಲ, ಅದೇ ಶಾಲೆಯ 10ನೇ ತರಗತಿ ಇಬ್ಬರು ವಿದ್ಯಾರ್ಥಿಗಳು 27 ಬಾರಿ ಚಾಕುವಿನಿಂದ ಇರಿದರು. ಇವರು ಮನೆಗೆ ಬಂದ್ರಂತೆ. ಅವರು ವಿದ್ಯಾರ್ಥಿಗಳು ಮನೆಗೆ ಬಂದು ಹಣವನ್ನು ಲೂಟಿ ಮಾಡಬೇಕು ಅಂತ ಬಂದ್ರಂತೆ. ಹಣವನ್ನು ಲೂಟಿ ಮಾಡಬೇಕು ಅಂತ ಬಂದಾಗ ಒಬ್ಬ ವ್ಯಕ್ತಿ ಒಳಗಡೆ ಬಂದ, ಮತ್ತೊಬ್ಬ ವಿದ್ಯಾರ್ಥಿ ಏನಿದ್ದ ಆತ ಹೊರಗಡೆ ಇದ್ದ. ಯಾರಾದರೂ ಬಂದರೆ ಏನು ಹೇಳಬೇಕು, ಏನು ಮಾಡಬೇಕು ಅಂತ ಇದು ನೋಡ್ಕೊಳ್ಳೋ ಪ್ರಯತ್ನ ಆಗ್ತಾ ಇತ್ತು. ಒಳಗಡೆ ಬಂದಂಥ ವ್ಯಕ್ತಿಯ ಕೈಯಲ್ಲಿ ಚಾಕು ಇತ್ತು. ಅದನ್ನು ತೋರಿಸಿ ಹೆದರಿಕೆ ಬೆದರಿಕೆ ಹಾಕೋದಿತ್ತು. ಆ ಪ್ರಾಂಶುಪಾಲೆ ಅಥವಾ ಪ್ರಿನ್ಸಿಪಲಿಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಆ ವಿದ್ಯಾರ್ಥಿ ಏನು ಮಾಡಿದ್ದ, ಒಳಗಡೆ ಬಂದವ ಮುಖಕ್ಕೆ ಮಾಸ್ಕ್ ಹಾಕಿದ್ದ. ಅದು ಯಾವುದೋ ಕಾರಣಗಳಿಗಾಗಿ ಮುಖದ ಮಾಸ್ಕ್ ಏನಿತ್ತು ಕೆಳಗೆ ಬಿದ್ದು ಹೋಗ್ಬಿಡ್ತು. ಆ ಮಾಸ್ಕ್ ಕೆಳಗೆ ಬಿದ್ದ ತಕ್ಷಣ ಏನಾಗ್ಬಿಡ್ತು ಅಂತ ಹೇಳಿದ್ರೆ, ಈ ರೂಪಾ ಪ್ರಾಂಶುಪಾಲ ಏನಿದ್ರು ಇವ್ರಿಗೆ ಗೊತ್ತಾಗ್ಬಿಡ್ತು, ನಮ್ಮದೇ ಶಾಲೆಯ ಸ್ಟೂಡೆಂಟ್ಸ್ ಈತ ಅಂತ. ಜೋರಾಗಿ ಚೀರಾಟ ಮಾಡಿಬಿಡ್ತಾರೆ ಅವರು. ನಮ್ಮ ಶಾಲೆಯ ವಿದ್ಯಾರ್ಥಿಯಿಂದ ಇಂಥದ್ದೊಂದು ಕೃತ್ಯ ಆಗ್ತಾ ಇದೆ ಅಂತ ಜೋರಾಗಿ ಕಿರ್ಚೋ ಪ್ರಯತ್ನ ಇತ್ತು. ಈ ಕಿರ್ಚೋ ಶಬ್ದ ಹೊರಗಡೆ ಬಂತಲ್ಲ, ಈ ಕಿರ್ಚೋ ಶಬ್ದ ಹೊರಗಡೆ ಬಂದ ನಂತರ ಚಾಕುವಿನ ಇರಿತ ಶುರುವಾಗುತ್ತೆ. 27 ಬಾರಿ ಈ ರೀತಿಯಾಗಿ ಇರಿದು ಈ ಪ್ರಾಂಶುಪಾಲೆಯನ್ನು ಹತ್ಯೆ ಮಾಡಿದ್ದಾರೆ. ಅಲ್ಲಿ ಒಂದು ಹಣವನ್ನು ತೆಗೆದುಕೊಳ್ಳುವ ಪ್ರಯತ್ನ ಎಲ್ಲವೂ ಕೂಡ ಆಗಿದೆ. ಇದು ಒಂದು ಬೆಳವಣಿಗೆ. ಈ ప్రకరణದ ಬಗ್ಗೆ మాట్లాడిದ್ದಾರೆ. ಯಾರು ಹೇಳಿದ್ರು ಒಂದ್ಸರಿ ನೋಡೋಣ. కొంత సీసీటీవీ ఫుటేజ్ ద్వారా కూడా మనము కొంత సస్పెక్ట్స్ని కూడా కొంత మనం నారో డౌన్ చేసుకొని కొంతమందిని కూడా మనము పికప్ చేస్తున్నాము. సో దీనికి సంబంధించి దర్యాప్తు కూడా డిఎస్పీ దేవరకొండ గారి ఆధ్వర్యంలో 3 ప్రత్యేక బృందాలు మనం ఏర్పాటు చేసి ఈ దర్యాప్తు టేకప్ చేయడం జరుగుతున్నది. త్వరలోనే ఇది మర్డర్ చేసిన అక్యూజ్డ్ కూడా తప్పకుండా మనం విదిన్ ఇంకొక 12 to 24 hours తప్పకుండా పట్టుకొని మా తర్వాత ఇన్వెస్టిగేషన్ని ముందుకు తీసుకొని వెళ్ళడం జరుగుతుంది. ఒక అబ్బాయి 10th క్లాస్ నర్సరీ నుంచి 10th క్లాస్ దాకా చదువుతున్నాడు. ఇంకొక అబ్బాయి 8th వచ్చాడు మా స్కూల్కి. వీళ్ళిద్దరు కూడా ఈ సంవత్సరం 10th క్లాస్ కాబట్టి హాస్టల్లో ఉండేదానికి ఒప్పుకొని ఉంచుకున్నాం. అయితే జూలై 10వ తారీఖున ఒక అబ్బాయి ఫోన్ తెచ్చి నైట్ మాట్లాడుతూ ఉండడం పట్టుకొని వాళ్ళ పేరెంట్స్ని పిలిపించి మందలించి ఫోన్ ఇచ్చి ఆ అబ్బాయిని ఇంటికి పంపడం జరిగింది. ఫ్రెండ్స్ న్యూస్ చిన్నగా షాక్ అయిన ఫస్ట్ ఆఫ్ ఆల్ ఆ స్టూడెంట్స్ అయితే అలాంటి వాళ్ళు కాదు, అసలు నమ్మలేకుంటున్నాను. ಹಾಗಂದ್ರೆ ಈ ಜಾಡ್ ಹೆಂಗೆ ಪತ್ತೆ ಆಯಿತು? ಬಾಬು ಅನ್ನೋ ಒಂದು ಪದದಿಂದ ಇದನ್ನು ಪತ್ತೆ ಹಚ್ಚಿದ್ದಾರೆ. ಹೆಂಗೆ ಸಾಯುವ ಮುನ್ನ ರೂಪಾರೆಡ್ಡಿ ಫೋನ್ನಲ್ಲಿ ಮಾತನಾಡಿದಂಥ ಕೊನೆಯ ಪದ ಯಾವುದು ಅಂತ ಹೇಳಿದ್ರೆ ಬಾಬು ಅಂತ. ಈಗ ಸಹಜವಾಗಿ ವಿದ್ಯಾರ್ಥಿಗಳನ್ನು ಶಾಲೆಗಳಲ್ಲಿ ಆಯಾ ಶಿಕ್ಷಕರು ಪ್ರೀತಿಯಿಂದ ಏನೇನೋ ಕರೀತಾ ಇರ್ತಾರೆ. ಅದೇ ರೀತಿಯಾಗಿ ರೂಪಾರೆಡ್ಡಿ ಪ್ರೀತಿಯಿಂದ ಬಾಬು ಅಂತ ವಿದ್ಯಾರ್ಥಿಗಳನ್ನು ಕರೀತಾ ಇದ್ರು. ಈ ಬಾಬು ಅನ್ನುವಂಥ ಒಂದು ಸಣ್ಣ ಸುಳಿವೇನಿತ್ತಲ್ಲ, ಅದು ಸಂಪೂರ್ಣವಾಗಿ ತನಿಖೆಯ ದಿಕ್ಕನ್ನು ಬದಲಿಸ್ತು. ಶಾಲೆಗೆ ಗೈರಾಗಿದ್ದ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ರು. ಕೆಲವೊಂದಿಷ್ಟು ಜನ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಗೈರಿದ್ರು, ಅವರೆಲ್ಲ ಇಲ್ಲಿ ಬಂದಿದ್ರು ಅಂತ ಅವ್ರ ಮೇಲೆಯೂ ಕೂಡ ಕಣ್ಣಿಡೋ ಪ್ರಯತ್ನವನ್ನು ಮಾಡಿದರು. ಖರ್ಚು ಮಾಡ್ತಾ ಇದ್ದಂಥ ಹಣ ಮತ್ತು ರಕ್ತದ ಕಲೆಯಲ್ಲಿದ್ದಂಥ 1 ಲಕ್ಷದ ಚಿಲ್ಲರೆ ಹಣವನ್ನು ಏನೋ ತೆಗೆದುಕೊಂಡು ಹೋಗಿದ್ರಂಥವ್ರು. ಆ 1 ಲಕ್ಷ ಚಿಲ್ಲರೆ ಹಣ ಏನಿತ್ತಲ್ಲ, ಆ 1 ಲಕ್ಷ ಚಿಲ್ಲರೆ ಹಣದ ಪೈಕಿ ಕೆಲವೊಂದಿಷ್ಟು ನೋಟುಗಳಿಗೆ ರಕ್ತ ಎಲ್ಲ ಅಂಟ್ಕೊಂಡ್ಬಿಟ್ಟಿತ್ತು. ಸಹಜವಾಗಿ ಕೊಲೆ ಆಗಿದೆ. ಇಲ್ಲಿ 27 ಬಾರಿ ಇರಿದಿದ್ದಾರೆ, ರಕ್ತದ ಮಡುವಿನಲ್ಲಿ ಬಿದ್ದಿದ್ರು, ಅದೇ ರಕ್ತದ ಕಲಿ ನೋಟಿಗೆ ಅಂಟಿಕೊಂಡಿತ್ತು ಅಂತ ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಯಿತು. ಇದು ಒಂದು ಬೆಳವಣಿಗೆ. ಇವೆಲ್ಲದರ ಜೊತೆಗೆ ಐಫೋನ್ಗಾಗಿ ಪ್ರಾಣವನ್ನು ತೆಗೆದಿದ್ದಾರೆ ಮಕ್ಕಳು.
ಐಫೋನ್, ಬೈಕ್ ಮತ್ತು ಪಾರ್ಟಿಗಳಿಗಾಗಿ ಹಣವನ್ನು ದೋಚೋದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಸಂಚು ರೂಪಿಸಿದ್ರಂತೆ. 10ನೇ ತರಗತಿ ನೋಡಿ, ನೀವು ವಿಚಾರ ಮಾಡಿ. ಪ್ರಾಂಶುಪಾಲೆ ಮನೆಯಲ್ಲಿದ್ದಂಥ 2.5 ಲಕ್ಷ ರೂಪಾಯಿ 2,50,000 ರೂಪಾಯಿ ಹಣವನ್ನು, ನಾನು ಆವಾಗಲೇ 1 ಲಕ್ಷ ಚಿಲ್ಲರೆ ಅಂದೆ, 2,50,000 ಹಣವನ್ನು ಲೂಟಿ ಮಾಡಿದ್ರಂತೆ. ಕದ್ದ ಹಣದಲ್ಲಿ 60,000 ರೂಪಾಯಿ ಕೊಟ್ಟು ಐಫೋನನ್ನು ಕೂಡ ಖರೀದಿ ಮಾಡಿದ್ರಿ ಬಾಲಕರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ನಿಮ್ಮ ಎಡಭಾಗದ ದೃಶ್ಯದಲ್ಲಿ ಕಾಣ್ತಾ ಇರೋದು CCTV ಫುಟೇಜ್ ಇದು. ಅವರು ಬಂದಿದ್ದು, ತೆಗೆದುಕೊಂಡು ಹೋಗಿದ್ದು ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. 2.5 ಲಕ್ಷ ರೂಪಾಯಿ ಕದ್ದರು, ಅದರ ಪೈಕಿ 60,000 ರೂಪಾಯಿ ತೆಗೆದುಕೊಂಡು ಐಫೋನನ್ನು ಕೂಡ ಖರೀದಿ ಮಾಡಿದ್ರು. ಹಾಸ್ಟೆಲ್ನಲ್ಲಿದ್ದಾಗ ಗದರಿಸಿದ್ದಕ್ಕೆ ಪ್ರಾಂಶುಪಾಲರ ಮೇಲೇನೋ ದ್ವೇಷ ಬೆಳೆಸ್ಕೊಂಡ್ರಂತೆ. ಗುರು ಅಂತಲೂ ಕೂಡ ನೋಡದೆ ಸೈಡು ತೀರಿಸಿಕೊಂಡ್ರು ವಿಕೃತ ಮನಸ್ಸಿನ ಈ ಶಿಷ್ಯರು. ಆ ಪ್ರಕರಣ ಇಲ್ಲಿ ತನಕ ಬಂದು ನಿಂತಿದೆ. ಅಂದರೆ ಅದರಿಂದ ಮಜಾ ಮಾಡಬೇಕು, ಫೋನ್ ಖರೀದಿ ಮಾಡಬೇಕು ಅನ್ನುವಂಥ ಒಂದು ದುರಾಲೋಚನೆ ಏನಿತ್ತು, ವ್ಯಕ್ತಿಯ ಪ್ರಾಣವನ್ನು ತೆಗೆದುಕೊಳ್ಳುವಲ್ಲಿ ಇದು ಇಲ್ಲಿ ತನಕ ಬಂದಿದೆ. ಇವೆಲ್ಲದರ ಜೊತೆಗೆ ಹೆಂಗೆ ಮಾಡಿದ್ರು ಇವರು, ಯೂಟ್ಯೂಬ್ ನೋಡಿ ಕೊಲೆಗೆ ಸ್ಕೆಚ್ ಹಾಕಿರೋ ಘಟನೆ. ಸುಲಭವಾಗಿ ಹಣ ಗಳಿಸೋದು ಮತ್ತು ಕೊಲೆ ಮಾಡೋದು ಹೆಂಗೆ ಅನ್ನೋದನ್ನು ಮೊಬೈಲಲ್ಲಿ ಚೆಕ್ ಮಾಡಿದ್ರಂತೆ ಇವರು, ಆನ್ಲೈನಲ್ಲಿ ಸರ್ಚ್ ಮಾಡಿದ್ರು. ಅದರ ಭಾಗವಾಗಿ ಗುರುತು ಪತ್ತೆ ಆಗದಂತೆ ಮುಖವಾಡ, ಗ್ಲೌಸ್ ಧರಿಸಿ ಎಲ್ಲ ಮನೆಗೆ ಬಂದರು. ಮನೆಯ ಹಿಂಬಾಗಿಲ ಮುಖಾಂತರ ನುಗ್ಗಿ 5 ದಿನಗಳ ಕಾಲ ಎಲ್ಲ ಪರಿಶೀಲನೆ ಮಾಡೋ ಪ್ರಯತ್ನ ಮಾಡಿದರು. ಮುಖವಾಡ ಜಾರಿದಾಗ ಪ್ರಾಂಶುಪಾಲೆ ಗುರುತಿಸಿದ್ರು. ಜೀವ ಉಳಿಸ್ಕೊಳ್ಳಿಸೋದಕ್ಕೆ ಕೃತ್ಯ ಎಸಗಿದ್ರು ಹಂತಕರು. ಸಾಕ್ಷ್ಯವನ್ನು ನಾಶಪಡಿಸೋದಕ್ಕೆ ರಕ್ತ ಸಿಕ್ತ ಬಟ್ಟೆಯನ್ನು ಹೂತು ಹಾಕಿ ಗೋವಾಕ್ಕೆಲ್ಲ ಇವ್ರು ಹೋಗೋ ಪ್ರಯತ್ನ ಆಗಿತ್ತು. ಇದು ಒಂದು ಬೆಳವಣಿಗೆ. ಈಗೆಲ್ಲದಕ್ಕಿಂತ ಹೆಚ್ಚಾಗಿ ಯೂಟ್ಯೂಬ್ ನೋಡಿ ಕೊಲೆ ಮಾಡಿದ್ರು ಅಥವಾ ಯಾರನ್ನು ನೋಡಿ ಕೊಲೆ ಮಾಡಿದ್ರು, ಏನಾಯಿತು ಎಲ್ಲವೂ ಕೂಡ ಹೌದು. ಇವತ್ತಿನ ಯುವ ಸಮುದಾಯ ಎಲ್ಲಿ ತನಕ ಹೋಗ್ತಾ ಇದೆ, ಅದು ಸೋಷಿಯಲ್ ಮೀಡಿಯಾ ಪ್ರಭಾವ ಆಗಿರ್ಬೋದು, ಮೊಬೈಲ್ ಪ್ರಭಾವ ಆಗಿರ್ಬೋದು, ಸಮಾಜದಲ್ಲಿ ಆಗ್ತಾ ಇರುವಂಥ ಅಹಿತಕರ ಘಟನೆಗಳಾಗಿರ್ಬೋದು, ಎಲ್ಲದರ ಪರಿಣಾಮ ಯುವ ಜನ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಇದಕ್ಕೆ ಉತ್ತರ ನಾವು ನೈತಿಕತೆ, ಪ್ರಾಮಾಣಿಕತೆ, ಶಿಕ್ಷಣ ಕೊಟ್ಟಾಗ ಮಾತ್ರ ಸಾಧ್ಯ ಅನ್ನೋದು ಗೊತ್ತಾಗುತ್ತೆ. ನೋಡೋಣ ಈ ಪ್ರಕರಣದ ತನಿಖೆ ಎಲ್ಲಿಗಾಗುತ್ತೆ, ಏನಾಗುತ್ತೆ, ಏನು ಅಂತ.